ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಸ್ ಗಳಿದ್ದಾವೆ. ಆ ಎಲ್ಲ ಇವೆಂಟ್ಸ್ ಗಳು ಯಾವ ರೀತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು, ಯಾವೆಲ್ಲ ಇವೆಂಟ್ ಗಳ ಮೇಲೆ ನಮ್ಮ ಗಮನ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಮೊದಲನೇದಾಗಿ ನಾವು ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ 5 ಡೇಸ್ ಅಲ್ಲಿ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ. 0.04% ಅಪ್ ಇದೆ ಅಥವಾ 32 ಪಾಯಿಂಟ್ಸ್ ನೋಡಬಹುದು. ಓಪನಿಂಗ್ ಮೇಲೆ ಇತ್ತು, ನಂತರ ಡೌನ್ ಆಯಿತು, ಮತ್ತೆ ರಿಕವರಿ ಕೂಡ ಆಗಿದೆ. ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಂತರ ನಿಫ್ಟಿಗೆ ಬಂದ್ರೆ, ಸೊ ನಿಫ್ಟಿ 5 ಡೇಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್, ಫ್ಲಾಟ್ 19 ಅಥವಾ 20 ಪಾಯಿಂಟ್ಸ್ ಅಥವಾ 0.09% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಕಳೆದ ವಾರ ಕಂಡು ಬಂದಿದೆ. ಹಾಗೆ ನಾವು ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ, ಡೌ ಜೋನ್ಸ್ ಅಲ್ಲಿ ಶುಕ್ರವಾರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 307 ಪಾಯಿಂಟ್ಸ್ ಅಥವಾ 0.8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ, ಅದನ್ನ ನಾವು ಮುಂದುವರೆದು ನೋಡೋಣ. ಕಳೆದ ವಾರದ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೋರ್ ದನ್ 2% ಡೌನ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಟ್ರೆಂಡ್ ಇದೆ, ನಮ್ಮ ಮಾರ್ಕೆಟ್ ಅಲ್ಲಿ ನ್ಯೂಟ್ರಲ್ ಟ್ರೆಂಡ್ ಇದೆ ಅಂತ ಹೇಳ್ಬೋದು. ನಂತರ ನಾವು ನಾಸ್ಡಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು, ಶುಕ್ರವಾರದ ಸೆಷನ್ ಅಲ್ಲಿ 199 ಪಾಯಿಂಟ್ಸ್ ಅಥವಾ 1.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 1.31% ಡೌನ್ ಫಾಲ್ ಇದೆ. ಈ ವಾರ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಎರಡು ಕಡೆ ಕಂಡು ಬಂದಿದೆ ಅಂತ ಹೇಳ್ಬೋದು. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಹೈಯಲ್ಲಿ ಓಪನ್ ಆಗಿ ಡೌನ್ ಆಗಿ ನಂತರ ರಿಕವರಿ ಕಂಡು ಬಂತು. ಅಮೆರಿಕನ್ ಮಾರ್ಕೆಟ್ ಅಂತೂ ಇನ್ನೂ ಡೌನ್ ಅಲ್ಲೇ ಇದೆ. ವೀಕ್ಲಿ 1.31% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನಂತರದ ಅಪ್ಡೇಟ್ ಗಳಿಗೆ ಬರೋದಾದ್ರೆ, ಎಸ್ಪೆಷಲಿ ಮಾರ್ಕೆಟ್ ಹಾಲಿಡೇಸ್ ವಿಚಾರಕ್ಕೆ ಬಂದ್ರೆ, ಈ ವಾರ ಕೂಡ ಒಂದು ದಿನ ರಜೆ ಇದೆ. ನೀವು ಇಲ್ಲಿ ನೋಡಬಹುದು, 11 ಏಪ್ರಿಲ್ ಥರ್ಸ್ಡೇ ಅಂದ್ರೆ ಗುರುವಾರ ಮಾರ್ಕೆಟ್ ರಜೆ ಇರುತ್ತೆ, ರಂಜಾನ್ ಪ್ರಯುಕ್ತ. ತುಂಬಾ ಜನ ಕೇಳಬಹುದು ಯುಗಾದಿಗೆ ರಜೆ ಇಲ್ವಾ ಅಂತ. ಖಂಡಿತ ಯುಗಾದಿಗೆ ರಜೆ ಇಲ್ಲ. ಪ್ರತಿ ವರ್ಷ ಕೂಡ ಯುಗಾದಿಗೆ ರಜೆ ಇರೋದಿಲ್ಲ, ಬಟ್ ರಾಮನವಮಿಗೆ ಇರುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ಇರುತ್ತೆ ಅದು. ಬಟ್ ಈ ವಾರದ ಮಾರ್ಕೆಟ್ ಹಾಲಿಡೇಸ್ ನೋಡಿದ್ರೆ ರಂಜಾನ್ ಪ್ರಯುಕ್ತ 11ನೇ ತಾರೀಕು ಅಥವಾ ಗುರುವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಅಂದ್ರೆ ಈ ವಾರ ಕೂಡ 4 ಡೇಸ್ ಮಾರ್ಕೆಟ್ ಅಷ್ಟೇ ಅಂತ ಹೇಳ್ಬೋದು. ನಂತರ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬರುವಂತ ಅಪ್ಡೇಟ್ ಗಳಿಗೆ ಬರೋದಾದ್ರೆ, FOMC ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಈ ವಾರ. ಅಂದ್ರೆ ಯಾವ ವ್ಯಕ್ತಿ FOMC ಮೆಂಬರ್ಸ್ ಏನ್ ಹೇಳಿದ್ರು ರೇಟ್ ಹೈಕ್ ಬಗ್ಗೆ, ರೇಟ್ ಕಟ್ ಬಗ್ಗೆ, ಎಕಾನಮಿ ಬಗ್ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ರಿಲೀಸ್ ಆಗುತ್ತೆ. FOMC ಮೀಟಿಂಗ್ ಮಿನಿಟ್ಸ್ ಅದು ಏಪ್ರಿಲ್ 10ನೇ ತಾರೀಕು ಇರುತ್ತೆ, ನೋಡಬಹುದು. ಇದ್ರ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ. ಯೂಶುವಲಿ ಯಾವ ಎಕನಾಮಿಸ್ಟ್ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಫ್ಯೂಚರ್ ಏನಿರಬಹುದು ರೇಟ್ ಕಟ್ಸ್ ಬಗ್ಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಗೊತ್ತಾಗುತ್ತೆ. ಅದನ್ನ ನೋಡಿದ್ಮೇಲೆ ಕೆಲವು ಸಲ ಮಾರ್ಕೆಟ್ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ. ಜೊತೆಗೆ ಮುಂದಿನ ಮೀಟಿಂಗ್ ಅಲ್ಲಿ ಯಾವ ರೀತಿ ಒಪಿನಿಯನ್ ಗಳು ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಈ ಮೀಟಿಂಗ್ ನ ಮಿನಿಟ್ಸ್ ನೋಡಿ ಡಿಸೈಡ್ ಮಾಡ್ತಾರೆ ತುಂಬಾ ಜನ ಪ್ಲೇಯರ್ಸ್. ಯಾಕಂದ್ರೆ ಇಲ್ಲಿ ಏನಾದ್ರೂ ಜಾಸ್ತಿ ಜನ ರೇಟ್ ಕಟ್ ಬಗ್ಗೆ ಒಪಿನಿಯನ್ ಗಳನ್ನ ಕೊಟ್ಟಿದ್ರೆ ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಅಲ್ಲಿ ಬರುವಂತ ಮೀಟಿಂಗ್ ಅಲ್ಲಿ ರೇಟ್ ಕಟ್ಸ್ ಆಗ್ಬಹುದು ಅನ್ನೋಂತ ಹೋಪ್ ಕೂಡ ಇಟ್ಕೊಳ್ತಾರೆ, ಅಥವಾ ಹೋಪ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಮಾರ್ಕೆಟ್ ರಿಯಾಕ್ಷನ್ ಕಂಡು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮಿನಿಟ್ಸ್ ಬಗ್ಗೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. 10ನೇ ತಾರೀಕು ರಿಲೀಸ್ ಆಗುತ್ತೆ. ಸೊ ಹಾಗೆ ನಾನು ಅವಾಗಲೇ ಹೇಳಿದೆ, ಮಾರ್ಕೆಟ್ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಶುಕ್ರವಾರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಒಂದು ಕಾರಣ ಇದೆ ಅಂತ. ಸೊ ನೀವು ಇಲ್ಲಿ ನೋಡಬಹುದು, ಸ್ಟ್ರಾಂಗ್ US ಲೇಬರ್ ಮಾರ್ಕೆಟ್ ಅಂಡರ್ ಪಿನ್ಸ್ ಎಕಾನಮಿ ಇನ್ ದ ಫಸ್ಟ್ ಕ್ವಾರ್ಟರ್. ಸೊ ಲೇಬರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ, ಎಸ್ಟಿಮೇಷನ್ಸ್ ಗಿಂತ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನೋಡಬಹುದು, ಮಾರ್ಚ್ US ಪೇರೋಲ್ಸ್ ಬೀಟ್ ಎಕ್ಸ್ಪೆಕ್ಟೇಷನ್ಸ್. ಇದೆಲ್ಲನೂ ಕೂಡ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಶುಕ್ರವಾರದ ಸೆಷನ್ ಅಲ್ಲಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಗೆ ಬರೋದಾದ್ರೆ, ಚೀನಾದಿಂದ CPI ಡೇಟಾ ರಿಲೀಸ್ ಆಗೋದಿದೆ, ಅಂದ್ರೆ ಇನ್ಫ್ಲೇಷನ್ ಡೇಟಾ. ಸೊ ನೀವು ಇಲ್ಲಿ ನೋಡಬಹುದು ಡೇಟನ ಏಪ್ರಿಲ್ 11. ಹಾಗೆ ಎಸ್ಟಿಮೇಷನ್ಸ್ ನೋಡಬಹುದು 0.4% ಇದೆ. ಸೊ ನೋಡೋಣ ಎಷ್ಟು ಬರ್ಬೋದು ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಪಾಸಿಟಿವ್ ಬಂದಿದೆ. ಮುಂಚೆ ಅಂತೂ ನೆಗೆಟಿವ್ ಇತ್ತು, ನೀವು ಇಲ್ಲಿ ನೋಡಬಹುದು ನೆಗೆಟಿವ್ ಟ್ರೆಂಡ್ ಇತ್ತು, ಈಗ ಪಾಸಿಟಿವ್ ಬಂದಿದೆ. ಇನ್ಫ್ಲೇಷನ್ ತುಂಬಾ ಜಾಸ್ತಿನೂ ಇರಬಾರ್ದು, ಹಾಗೆ ತುಂಬಾ ಕಡಿಮೆನೂ ಇರಬಾರ್ದು. ಯಾವುದೇ ಒಂದು ದೇಶದ ಬೆಳವಣಿಗೆಗೆ ಇನ್ಫ್ಲೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಇದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಏನಾದ್ರು ತುಂಬಾ ಕಡಿಮೆ ಆದ್ರೆ ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸೊ ಎರಡು ಕೂಡ ಬ್ಯಾಲೆನ್ಸ್ಡ್ ರೀತಿಯಲ್ಲೇ ಇರಬೇಕಾಗುತ್ತೆ. ಅಟ್ಲೀಸ್ಟ್ 2% ಇರಬೇಕು ಅಂತ ಹೇಳ್ತಾರೆ ಎಕನಾಮಿಸ್ಟ್ಸ್. ಚೀನಾದಲ್ಲಂತೂ ತುಂಬಾ ದಿನದಿಂದ ನೆಗೆಟಿವ್ ಟ್ರೆಂಡ್ ಆಯ್ತು, ಈಗ ಪಾಸಿಟಿವ್ ಬಂದಿದೆ. ಈಗ ಎಸ್ಟಿಮೇಷನ್ಸ್ ಕೂಡ ಪಾಸಿಟಿವ್ ಇದೆ, ನೋಡೋಣ ಎಷ್ಟು ಬರುತ್ತೆ ಅಂತ. ಇದ್ರ ಮೇಲೆ ಕೂಡ ಗಮನ ಇರಲಿ. 11ನೇ ತಾರೀಕು ಅವತ್ತಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ, ಬಟ್ ಸ್ಟಿಲ್ ಚೀನಾದ CPI ಡೇಟಾ ಮೇಲೆ ಗಮನ ಇರಲಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಗೆ ಬರೋದಾದ್ರೆ, ಅದು ಇಸ್ರೇಲ್. ಈಗ ಇರಾನ್ ಥ್ರೆಟನ್ ಮಾಡ್ತಿದೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಇಸ್ರೇಲ್ ಸಾಕಷ್ಟು ಮೆಜರ್ಸ್ ಅನ್ನು ಕೂಡ ತಗೊಳ್ತಾ ಇದೆ. ನೋಡಬಹುದು, GPS ಡಿಸೇಬಲ್ಡ್ ಅಂಡ್ IDF ಲೀವ್ ಕ್ಯಾನ್ಸಲ್ಡ್ ಓವರ್ ಇರಾನ್ ಥ್ರೆಟ್. ಸೊ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಡಿಸ್ಟರ್ಬೆನ್ಸ್ ಶುರುವಾಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇರಾನ್ ಏನಾದ್ರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರೆ. ಇದು ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಮಾರ್ಕೆಟ್ ಮೇಲೆ. ಇಂಪ್ಯಾಕ್ಟ್ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತಲ್ಲ, ಇಂಡೈರೆಕ್ಟ್ಲಿ ಏನಾದ್ರು ಇಂಪ್ಯಾಕ್ಟ್ ಆಗಬಹುದು. ಹಾಗಾಗಿ ಇದ್ರ ಕಡೆ ಕೂಡ ಗಮನ ಇರಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ನಮ್ಮ ಮಾರ್ಕೆಟ್ ಗೆ ಬರೋದಾದ್ರೆ, ಇದೆಲ್ಲಾನು ಕೂಡ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್
ಆಯ್ತು. ಸೊ ಮೈಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಥವಾ ನಮ್ಮ ಇಂಟರ್ನಲ್ ಮ್ಯಾಟರ್ಸ್ ಗೆ ಬರೋದಾದ್ರೆ ಎಸ್ಪೆಷಲಿ ರಿಸಲ್ಟ್ ಸೀಸನ್ ಈಗಾಗಲೇ ಶುರುವಾಗಿದೆ. ಈಗ ನೆಕ್ಸ್ಟ್ ವಾರದಿಂದ ದಿಗ್ಗಜ ಕಂಪನಿಗಳ ರಿಸಲ್ಟ್ ಶುರುವಾಗುತ್ತೆ. ಆ ದಿಗ್ಗಜರು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾಗ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಮೇಲೂ ಕೂಡ ಗಮನ ಇರಬೇಕಾಗುತ್ತೆ. ಹಂಗ್ ನೋಡಿದ್ರೆ ಈ ವಾರ ದೊಡ್ಡ ಕಂಪನಿಗಳ ರಿಸಲ್ಟ್ ಏನಿಲ್ಲ. TCS ನ ರಿಸಲ್ಟ್ ಬರುತ್ತೆ, ಬಟ್ ಅದು 12ನೇ ತಾರೀಕು ಬರುತ್ತೆ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರಿಯಾಕ್ಷನ್ ಅಂತೂ ನೆಕ್ಸ್ಟ್ ವೀಕ್ ಸೋಮವಾರ ನೋಡ್ಲಿಕ್ಕೆ ಸಿಗಬಹುದು. ಸ್ಟಿಲ್ ಬೇರೆ ಬೇರೆ ಕಂಪನಿಗಳ ರಿಸಲ್ಟ್ ಇದೆ ಈ ವಾರ. ಇದ್ರ ಮೇಲೆ ನಿಮ್ಮ ಗಮನ ಇರಲಿ, ಯಾವ ಕಂಪನಿಯ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ. ಬಟ್ ನೆಕ್ಸ್ಟ್ ವೀಕ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ಇದೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಆಗ. ನೆಕ್ಸ್ಟ್ FIS DIS ಆಕ್ಟಿವಿಟೀಸ್ ಗೆ ಬರೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ FIS 1659 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 3370 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ FIS ಕಡೆಯಿಂದ 3835 ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ. DIS ಕಡೆಯಿಂದ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ನೆಟ್ ಬೈಯಿಂಗ್ ಇತ್ತು, ಬಟ್ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ಸೆಲ್ ಮಾಡಿದ್ರಿಂದ ಅದು ಫ್ಲಾಟ್ ಆಗಿದೆ. ಸೊ ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಇವ್ರ ಕಡೆಯಿಂದ ಇರುತ್ತೆ ಅಂತ. ನೆಕ್ಸ್ಟ್ ಈ ವಾರ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇರೋದು ಕ್ರೂಡ್ ಆಯಿಲ್. ಯಾಕಂದ್ರೆ ನೋಡಬಹುದು $91 ಅಬೌವ್ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಕ್ರೂಡ್. ಸೊ ಇಲ್ಲಿ ರ್ಯಾಲಿ ಬರೋದು ಅಷ್ಟು ಒಳ್ಳೆ ಪಾಯಿಂಟ್ ಆಗೋದಿಲ್ಲ ಮಾರ್ಕೆಟ್ಗೆ. ಸೊ ಆದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ $91 ಟ್ರೇಡ್ ಆಗ್ತಿದೆ. ಸೊ ಇದರಲ್ಲಿ ಏನಾದ್ರೂ ಇದೇ ರೀತಿ ರ್ಯಾಲಿ ಕಂಟಿನ್ಯೂ ಆದ್ರೆ $100 ರೀಚ್ ಆದ್ರೆ ಅದ್ರ ಮೇಲೆ ಹೋದ್ರೆ ಸೊ ಖಂಡಿತ ಅದು ಒಂದಲ್ಲ ಒಂದು ದಿನ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇದೆ. ಸೊ ಆಸ್ ಆಫ್ ನೌ ಓಕೆ, ಬಟ್ ಇನ್ನು ಹೆಚ್ಚಿನ ಪ್ರಮಾಣದ ರ್ಯಾಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಜಾಸ್ತಿ ಮಾಡುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಬ್ರೆಂಟ್ ಕ್ರೂಡ್ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಇಲ್ಲಿ ಬರುತ್ತೆ ಅಂತ. ಸೊ ಎಷ್ಟು ದಿನ 85, 86 ಅಥವಾ $87 ಅಲ್ಲಿ ಕಾನ್ಸ್ಟೆಂಟ್ ಆಗಿತ್ತು. ಸೊ ಈಗ ಸ್ವಲ್ಪ ರ್ಯಾಲಿ ಬಂದು ಅಬೌವ್ 90 ಟ್ರೇಡ್ ಆಗ್ತಿದೆ. ಇದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಈ ವಾರದ ಕಾರ್ಪೊರೇಟ್ ಆಕ್ಷನ್ ಗಳಿಗೆ ಬಂದ್ರೆ ಇಂಡಿಯನ್ ಮೆಟಲ್ಸ್ ಅಂಡ್ ಫೆರೋ ಅಲೈಸ್ ಸ್ಪೆಷಲ್ ಡಿವಿಡೆಂಟ್ ಇದೆ. ಎಕ್ಸ್ ಡೇಟ್ 8th ಏಪ್ರಿಲ್ ನೋಡಬಹುದು. ಹಾಗೆ ಇಂಡಸ್ ಫೈನಾನ್ಸ್ EGM ಇದೆ 8th ಏಪ್ರಿಲ್. ಮ್ಯಾಕ್ಸ್ ಅಲರ್ಟ್ ಸಿಸ್ಟಮ್ 8th ಏಪ್ರಿಲ್. ರೆಸಲ್ಯೂಷನ್ ಪ್ಲಾನ್ ಇದೆ. ಪ್ರೈಮಾ ಪ್ಲಾಸ್ಟಿಕ್ ಇಂಟರಿಮ್ ಡಿವಿಡೆಂಟ್ ಇದೆ ₹2 8th ಏಪ್ರಿಲ್. ಪ್ರೋಮ್ಯಾಕ್ಸ್ ಪವರ್ ಬೋನಸ್ ಇಶ್ಯೂ ಇದೆ. ಅಂದ್ರೆ ನಾಳೆ ಎಕ್ಸ್ ಡೇಟ್. ನಾಳೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಈ ಕಂಪನಿದು 1:1 ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ. ಹಾಗೆ ಸನ್ ಟಿವಿ ನೆಟ್ವರ್ಕ್ ನೋಡಬಹುದು ₹3 ಇಂಟರಿಮ್ ಡಿವಿಡೆಂಟ್ ಇದೆ. ಎಕ್ಸ್ ಡೇಟ್ 8th ಏಪ್ರಿಲ್. ನೆಕ್ಸ್ಟ್ DCM ಶ್ರೀರಾಮ್ ಇದು ಕೂಡ ಡಿವಿಡೆಂಟ್ ಇದೆ. ಗ್ರಾಯರ್ ಅಂಡ್ ವೀಲ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದ್ದೆ ನಾನು ಬೋನಸ್ ಇಶ್ಯೂ ಬಗ್ಗೆ. 1:1 ರೇಷಿಯೋದಲ್ಲಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. 10th ಏಪ್ರಿಲ್ ಎಕ್ಸ್ ಡೇಟ್ ಇರುತ್ತೆ. ಅವತ್ತು ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ನೀವು ಒಂದ್ಸಲ ನೋಡ್ಕೊಳ್ಬಹುದು. ನೆಕ್ಸ್ಟ್ ವೆಸುವಿಯಸ್ ಇಂಡಿಯಾ ಇದರ ಡಿವಿಡೆಂಟ್ ಇದೆ. ನೆಕ್ಸ್ಟ್ ಗುಡ್ ಲಕ್ ಇಂಡಿಯಾ ಇಂಟರಿಮ್ ಡಿವಿಡೆಂಟ್ ಇದೆ. ಮೋಲ್ಟೆಕ್ ಟೆಕ್ನಾಲಜೀಸ್ ಇಂಟರಿಮ್ ಡಿವಿಡೆಂಟ್ ಇದೆ ₹2. ಹಾಗೆ ಮೋಲ್ಟೆಕ್ ಪ್ಯಾಕೇಜಿಂಗ್ ನ ಡಿವಿಡೆಂಟ್ ಕೂಡ ಇದೆ. ಅದು 12ನೇ ತಾರೀಕಿದೆ ಎಕ್ಸ್ ಡೇಟ್. ಕೇಲ್ಕರ್ ಅಂಡ್ ಕಂಪನಿ ಸೇಮ್ ಅಗೇನ್ ಇಂಟರಿಮ್ ಡಿವಿಡೆಂಟ್. ಸ್ಪ್ರೇಕಿಂಗ್ ಲಿಮಿಟೆಡ್ ಸ್ಟಾಕ್ ಸ್ಪ್ಲಿಟ್ ಇದೆ. ₹10 ಇರೋದನ್ನ ₹2 ಮಾಡ್ತಿದ್ರೆ ಅಂದ್ರೆ 1 ಶೇರ್ 5 ಶೇರ್ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಇದೆ. 12ನೇ ತಾರೀಕಿದೆ ಅದರ ಎಕ್ಸ್ ಡೇಟ್. ಸೊ ಇವೆಷ್ಟು ಈ ವಾರ ಇರುವಂತ ಕಾರ್ಪೊರೇಟ್ ಆಕ್ಷನ್ಸ್. ಇವೆಲ್ಲನೂ ಕೂಡ ಮುಂದಿನ ವಾರಕ್ಕೆ ಹೋಗುತ್ತೆ. ಸೊ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಗಳು ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ. ಸೊ ಈ ಎಲ್ಲ ಮೇಜರ್ ಇವೆಂಟ್ ಗಳ ಮೇಲೆ ನಿಮ್ಮ ಗಮನ ಇರಲಿ. ಇವೆಲ್ಲನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.